ಇಲ್ಲಿ ನೋಡ್ತಿರ್ಬೋದು ಆ ಫ್ಲೆಶು. ಹೆಲೋ ಅಂತ ಮಸ್ತಿ ಶಾರುಖ್ ನೀವು ನೋಡ್ತಿರೋದು ಗಲ್ಲಿ ಫುಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾವು ಬಂದಿರೋ ಜಾಗ ಬಂದು ಒಂದು ಒಳ್ಳೆ ಮೀನು ಊಟ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಬಂದಿರೋ ಜಾಗ ಬಂದು ಶೋಲಿಂಗ್ ಮಂಗಳೂರಿಯನ್ ಫಿಶ್ ಮೀಲ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಬಂದು ಬೇಸಿಕ್ ಆಗಿ 80 ರೂಪಾಯಿಗೆ ಅನ್ಲಿಮಿಟೆಡ್ ಮೀನು ಊಟ, ಅದ್ರ ಜೊತೆಗೆ ಸ್ಟಾರ್ಟರ್ಸ್, ಕ್ರಾಪ್ ಸುಕ್ಕ, ಆಮೇಲೆ ಚಿಕನ್ ಗೀ ರೋಸ್ಟ್, ಇವೆಲ್ಲ ಐಟಮ್ಸ್ ಒಂದು ತುಂಬಾ ಸ್ಪೆಷಲ್ ಅಂತ ಕೇಳ್ಪಟ್ಟೆ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಸೊ ನನ್ನ ಜೊತೆ ಈ ಒಂದು ಮೀನು ಊಟವನ್ನು ಬ್ಯಾಟಿಂಗ್ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು ರೇರ್ ಆಗಿ ಬಂದ್ರು ಸಹ ಒಂದು ಎಂಟೈರ್ ವಿಡಿಯೋಲಿ ಇರ್ತಾರೆ. ಓಕೆನಾ? ಬನ್ನಿ ಮನೋಜ್ ಬೈ, ಇವತ್ತು ಮೀನು ಊಟ ನೋಡಿದೆ ನಾನು. ಬಾಳೆ ಎಲೆ ಮೀನು ಊಟ, ಅದರಲ್ಲಿ ಒಂದು ಫಿಶ್ ಕರಿ ಜೊತೆಗೆ ಒಂದು ಮೀನು ಇರುತ್ತೆ. ಓಕೆ, ಆ ರೈಸು ಇವೆಲ್ಲ ಏನೇನು ಅನ್ಲಿಮಿಟೆಡ್ ಅಂತ ನಿಮಗೆ ಎಂಡಲ್ಲಿ ತಿಳಿಸ್ತೀನಿ. ಎಂಡ್ವರೆಗೆ ವೆಯ್ಟ್ ಮಾಡಿ. ಅದರಲ್ಲಿ ಒಂದು ಮಂಗಳೂರಿಯನ್ ಸ್ಟೈಲಲ್ಲಿ ಒಂದು ಇಟ್ಕೊಡ್ತಾರೆ ಬೈ, ಚಟ್ನಿ ತರ ಒಂದು ಕೊಡ್ತಾರೆ, ಪುಡಿ ಅವೆಲ್ಲ ಇರ್ತದೆ. ಒಂದು ಫೀಸ್ಟ್ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಅಂಡ್ ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಬಂದು BTM ಸೆಕೆಂಡ್ ಸ್ಟೇಜ್. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಅದಕ್ಕಿಂತ ಮುಂಚೆ ಮರಿತಾ ನಮ್ಮ ಚಾನಲ್ ಏನು ಮಾಡ್ಬೇಕು ಬೈ? ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಸಿಂಬಲ್ ನಾವು ಒತ್ತಿ ಎಲ್ಲ ಮಾಡಬೇಡಿ, ಕಮೆಂಟ್ ಮಾಡಬೇಡಿ, ಎಲ್ಲ ಮಾಡಬೇಡಿ. ಈಗ ಸ್ವಲ್ಪ ಕುಕಿಂಗ್ ಶಾಟ್ ನೋಡ್ಕೊ ಬನ್ನಿ. ಡ್ರೈ ಫಿಶ್ ಚಟ್ನಿ, ಓಕೆ, ಸೋರೆಕಾಯಿ ಪಲ್ಯ, ಮಂಗಳೂರು ರೈಸ್, ಓಕೆ, ರೈಸ್ ಅಂತ ಹೇಳ್ತಾರೆ. ಈಗ ಅವ್ರಿಗೆ ಬಂದು ಮಂಗಳೂರು ರೈಸ್ ಹಾಕಾರೆ, ಈಗ ನಮಗೆ ಬಂದು ವೈಟ್ ರೈಸ್ ಹಾಕ್ತಾರೆ. ಹಾಕಿ ಸರ್. ಸೊ ಕಸ್ಟಮರ್ಸ್ ಯಾವ್ದು ಕೇಳಿದ್ರು ಪ್ರಿಫರೆನ್ಸ್ ಆಗಿ ಹಾಕ್ತಿರಲ್ಲ? ಇವತ್ತು ರಾಣಿ ಮೀನು ಸಾರು ಮಾಡಿದ್ದೇವೆ. ಅಂದರೆ ಡೈಲಿ ಚೇಂಜ್ ಆಗ್ತಾ ಇರುತ್ತಾ? ಡೈಲಿ ಅಂತಲ್ಲ, ಫಿಶ್ ಅವೈಲಬಿಲಿಟಿ ಇದ್ದಾಗೆ. ಓ, ಕರೆಂಟ್ ಪ್ರಿಫರೆನ್ಸ್. ಓಕೆ, ಆಲ್ರೈಟ್ ಅಂತ ಮಸ್. ಈಗ ಬಂದು ನಮ್ಮ ಟೇಬಲಲ್ಲಿ ಬೈ ಸ್ಪೆಷಲ್ ಆಗಿರೋ ಇವರ ಒಂದು ಮೀಲ್ ಬಂದ್ಬಿಟ್ಟಿದೆ. ಸೊ ಇದು ಬಂದು ಇವರ 80 ರೂಪೀಸ್ ಅನ್ಲಿಮಿಟೆಡ್ ಫಿಶ್ ಮೀಲು. ಅದ್ರ ಜೊತೆಗೆ ನಮ್ಮ ಹತ್ರ ಇಲ್ಲಿ ನೋಡ್ತಿರ್ಬೋದು, ಸೊ ಒಂದು ಕ್ರ್ಯಾಬ್ ಸುಕ್ಕ ಇದೆ. ಸೊ ಒಳ್ಳೆ ದೊಡ್ಡ ಕ್ರ್ಯಾಬೇ ಇದು. ಆ್ಯಂಡ್ ಅದ್ರ ಜೊತೆಗೆ ವಿ ಹ್ಯಾವ್ ಡಿಸ್ಕೋ ಫಿಶು. ಫಸ್ಟ್ ಟೈಮ್ ಕೇಳ್ತಿದ್ದೀನಿ ಡಿಸ್ಕೋ ಫಿಶು. ನೋಡ್ತಿರ್ಬೋದು, ಒಂದು ದೊಡ್ಡ ಮೀನು, ಪ್ರಾನ್ಸ್ ಗೀರೋ ಅಷ್ಟು, ಆ್ಯಂಡ್ ಫೈನಲಿ ಚಿಕನ್ ಸುಕ್ಕ ಇದೆ. ಇವೆಲ್ಲ ಬಂದು ಇವರ ಟಾಪ್ ಸೆಲ್ಲಿಂಗ್ ಡಿಶಸ್. ಇಲ್ಲಿ ಒಂದು ರೀತಿ ನಾವು ಸಿಗ್ನೇಚರ್ ಅಂತಾನೆ ಕರಿಬೋದು ಬ್ರೋ. ಓಕೆನಾ? ಎಲ್ಲಿ ಏನು ನೋಡ್ತಿದ್ದೀರೋ ಇವೆಲ್ಲ ತುಂಬ ಸಿಗ್ನೇಚರು. ಸೊ ಫಸ್ಟ್ ಬಂದು ಪ್ರಾನ್ಸ್ ಇಂದ ಹೇಳಿ ಅನ್ವಾ? ಪ್ರಾನ್ಸ್ ನೋಡ್ತಿರ್ಬೋದು ನೀವು. ಸೊ ಒಂದು ಒಳ್ಳೆ ಸೈಜೇ ಬೈ, ಪುಟಾಣಿ ಬರುತ್ತಲ್ಲ ಆ ಸೈಜ್ ಇಲ್ಲ, ಒಂದು ಒಳ್ಳೆ ಸೈಜಲ್ಲೇ ಇದೆ. ಮಸಾಲೆ ಬಂದು ಫುಲ್ಲಿ ಅದರಲ್ಲಿ ಅಂಟಿದೆ. ಸಗದಾಗಿದೆಯಲ್ಲ. ಹೌದು, ಮಂಗಳೂರು ಫ್ಲೇವರ್ಸ್ ಗೊತ್ತಾಗ್ತದೆ. ಆ ಮಂಗಳೂರು ಸ್ಟೈಲ್ ಅಂದ್ರೆ ಆ ಮಸಾಲೆ ಪುಡಿ ಏನು ಹಾಕಿರ್ತಾರಲ್ಲ, ಅದು ಹೈಲೈಟ್ ಮಾಡೋದು. ಮೇನ್ಲಿ ಬಂದು ಆಯಿಲ್ ಬಂದು ಕೋಕೋನಟ್ ಆಯಿಲ್ ಬಳಸ್ತಾರೆ. ಸೊ ನಿಮಗೆ ಆ ಟೇಸ್ಟ್ ಮಾಡೋ ಟೈಮಲ್ಲಿ ಕೋಕೋನಟ್ ಆಯಿಲ್ ಘಮ ಬರ್ತದೆ. ಅದು ಕೋಕೋನಟ್ ಆಯಿಲ್ ಮತ್ತು ಖಾರ ನೋಡ್ಬೋದು. ಹೌದು, ಫಸ್ಟ್ ಬೈಟಲ್ಲಿ ನಮಗೆ ಸ್ವೀಟ್ ಆಗಿರುತ್ತೆ, ಹೋಗ್ತಾ ಹೋಗ್ತಾ ಹಂಗೆ ಖಾರ ಎಗುರುತ್ತೆ. ಆ್ಯಂಡ್ ಕಂಪ್ಲೀಟ್ ಮಸಾಲೆ ನೋಡ್ಬೋದು. ಆ ಈರುಳ್ಳಿನ ಲೈಟಾಗಿ ಆ ಒಂದು ಟೇಸ್ಟ್ ಬರ್ತದೆ. ಆ್ಯಂಡ್ ಫೈನಲಿ ಬಂದು ಈ ಒಂದು ಪ್ರಾನ್ಸು ಆ ಫ್ರೆಶ್ನೆಸ್ ಗೊತ್ತಾಗುತ್ತೆ.
ಬಂಗಾಳ ಸರ್ ಇದು ಬಂಗಡೆ ತವನ ಈ ಕಡೆ ಡಿಸ್ಕೋ ಇದೆ, ಆ ಕಡೆ ಬಾಂಗಡೆ ಇದೆ ಬೈ. ಹೌದು. ಇವತ್ತೊಂದು ಮೀನ್ ಬೇಟೆ. ಆಲ್ರೆಡಿ ನಾವು ಬಾಂಗ್ಡಾ ಬಂದು ನಾವು ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ವಿ. ಡಿಸ್ಕೋ ಬಂದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಸೊ ಬೈ ಡಿಸ್ಕೋ ಬಿಡಲ್ವಾ? ಹೌದು. ಬಾಂಗಡೆ ಬಂದು ತುಂಬ ಕಡೆ ಟ್ರೈ ಮಾಡಿದ್ವಿ, ಬಟ್ ಆದ್ರೂ ಬೈ ಮೀನ್ ಸೈಜ್ ನೋಡಿ ಎಷ್ಟು ದೊಡ್ಡದಿದೆ. ವಾವ್. ಮೇಲೆ ಮಸಾಲೆನೇ ಹಂಚ್ಕೊಟ್ಟವ್ರೆ ಪುಡಿ, ಹಾಗೆ ನಿಂಬೆಹಣ್ಣ ಹಿಂಡ್ಕೊಂಡು ಹೋದ್ರೇ ಒಂದು ಮಜಾ ಗುರುವೆ. ಅಂದರೆ ಆ ಮೇಲೆ ಲೈಟಾಗಿ ಕ್ರಿಸ್ಪ್ ಆಗಿರುತ್ತೆ ಆ ಟೆಕ್ಸ್ಚರು. ಆ ತವಾಲಿಕ್ ಮಾಡ್ತಾರಲ್ಲ, ಹೌದು, ಅಲ್ಟಿಮೇಟ್ ಆಗಿರ್ತದೆ. ವಾವ್. ಮೀನ್ ಟೇಸ್ಟ್ ಡಿಫ್ರೆಂಟ್ ಆಗಿದೆಯಲ್ಲ. ಹೌದು. ಹೆಂಗೆ ಅಂದ್ರೆ ಇದು ಟೇಸ್ಟ್ ಹೆಂಗಿದೆ ಅಂತ ಹೇಳಕ್ಕೂ ಆಗ್ತಿಲ್ಲ. ಇನ್ನೊಂದು ಬಂದು ಮುಳ್ಳು ಆರಾಮಾಗಿ ತೆಗ್ಬಿಡ್ಬೋದು ಬ್ರೋ, ಎಲ್ಲ ಬಡ ಬಡ ಮುಳ್ಳೆ ಇದು. ಆಮೇಲೆ ಮೀನಿನ ಟೇಸ್ಟು ಸಕ್ಕತ್ತಾಗಿದೆ. ಫ್ರೆಶ್ ಮೀನ್ ಅಂತೀವಲ್ಲ, ಆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಲೈಕ್ ಹಳೆ ಮೀನು ಅಂತಂದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಟೇಸ್ಟಲ್ಲೇ. ಇದು ಮೀನ್ ಟೆಕ್ಸ್ಚರ್ ವೈಸ್ ಹಿಡಿದು ಆ ಮೇಲೆ ಅಂತವ ಫ್ರೈ ಮಾಡೋರಲ್ಲ, ಆ ರೋಸ್ಟ್ ಆಗಿದೆ ಮೇಲೆ ಸ್ಕಿನ್ನು, ಅಲ್ಲಿವರೆಗೆ ಸಕ್ಕತ್ತಾಗಿದೆ. ಇನ್ನೊಂದು ಬೈಟ್ ಹೋಗಿದ್ದು ಆ್ಯಂಡ್ ಬ್ರೋ ಆನಿಯನ್ ಜೊತೆ ಹೋಗಿ. ಆನಿಯನಾ? ಆನಿಯನ್ ಜೊತೆ ಓಕೆ, ನಿಮಗೆ ಯಾವುದೋ ಹೊಸ ಟೆಕ್ನಿಕ್ ಹೇಳ್ತಾವ್ರಪ್ಪ. ಆನಿಯನ್ ಜೊತೆ ಲೆಟ್ಸ್ ಗೋ ಒನ್ ಬೈಟ್. ಆಲ್ರೆಡಿ ನಾವು ನಿಂಬೆಹಣ್ಣು ಹಿಂಡಿದೀವಲ್ಲ, ಅದ್ರ ಜೊತೆ ಆನಿಯನ್ ಕೂಡ ಮಿಕ್ಸ್ ಆದರೆ ಟೇಸ್ಟ್ ಬೇರೆ. ಅಲ್ಟಿಮೇಟ್ ಅಪ್ಪ. ಬಂದರೆ ಖಂಡಿತ ಡಿಸ್ಕೋ ಫಿಶ್ ಟ್ರೈ ಮಾಡಿ. ಇನ್ನೇನು ಮೀನ್ ಸೀಸನ್ ಹೋಗ್ತೈತೆ, ಮತ್ತೆ ಆಗಸ್ಟಲ್ಲೇ ಬರೋದು ಮೀನ್ ಸೀಸನು. ಬಟ್ ಇವ್ರ ಹತ್ರ ಬಂದು ಕರೆಂಟ್ಲಿ ಏನೇನು ಅವೈಲೇಬಲ್ ಇದೆಯೋ ಅದನ್ನು ತರಿಸಿ ಮಾಡ್ತಾರೆ ಬೈ. ಅದರಲ್ಲೂ ಸಹ ಡಿಸ್ಕೋ ಫಿಶ್ ಇದೆಯಲ್ಲ ಇವ್ರ ಹತ್ರ ರೆಗ್ಯುಲರ್ ಆಗಿ ಸಿಗುತ್ತೆ. ಇಟ್ಸ್ ಲೈಕ್ ಎ ಸಿಗ್ನೇಚರ್. ರೇರ್ ಫಿಶ್ ಅನ್ಸುತ್ತೆ ಅಲ್ವಾ? ನನಗೆ ಹಂಗೆ ಅನಿಸ್ತೈತೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇವ್ರು ಹಾಕಿರೋ ಮಸಾಲೆ ಬಂದು ಸಗದಾಗಿದೆ, ತುಂಬ ಖಾರ ಇಲ್ಲ ಆ್ಯಂಡ್ ಮೈಲ್ಡ್ ಆಗಿದೆ ಫ್ಲೇವರ್. ನನಗೊಂದ್ಸಲ ಬಾಂಗ್ಡೆ ಮೀನ್ ಡಿಫ್ರೆಂಟ್ ಆಗಿದೆ. ಇದಕ್ಕೂ ನೋಡಿ, ಆ ಫ್ರಾನ್ಸ್ ಅಲ್ಲಿ ನಿಮ್ಗೆ ಏನು ಫ್ಲೇವರ್ ಬೇಕೋ ಅದು ಹಾಕಿದ್ದಾರೆ. ಆ ಕೋಕೋನಟ್ ಆಯಿಲ್ ಅಂದ್ರೆ ಅದು ಯೂಸ್ ಮಾಡ್ಬೇಕು. ಫ್ರಾನ್ಸ್ ಅಂತ ಮತ್ತೆ ಫ್ರಾನ್ಸ್ ಹೋಗ್ಲೇಬೇಕಪ್ಪ. ಆ ಟೇಸ್ಟ್ ಹಂಗೆ ಕರಿತೈತೆ ಬೈ. ಟೇಸ್ಟ್ ಒಂದೇ ಅಲ್ಲ, ಆ ಖಾರ ಇದೆಯಲ್ಲ. ಅಲ್ಲಪ್ಪ, ನಮ್ಮ ಟೀಮ್ ಮೆಂಬರ್ ಕಾಯ್ತಾವನೆ, ಬೇಕಪ್ಪ ತಗೋ. ಅಲ್ಟಿಮೇಟು. ಬಿಸಿ ಬಿಸಿ ಇದ್ದಾಗ ಮಾತ್ರ ಸೈಕಾಗಿರುತ್ತೆ, ಲೈಟಾಗಿ ತಣ್ಣಗಾಯಿತು. ಬೆನ್ನೆಗೆ ಅವು ಅಂತ ಹಿಡಿದ್ವಲ್ಲ, ಆದ್ದರಿಂದ ಬೈ ಹೋಗಲ್ವಾ. ಸೊ ಮೀನು ಸಾರು ನೋಡ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡಿ. ಬೈ ಫಸ್ಟು ಟೈಮು ಒಂದು ಮೀನು ಸಾರಲ್ಲಿ ಆ ಹುಳಿ ಅಂಶ ಜಾಸ್ತಿ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆ ಹೋದ್ರು ನನಗೆ ಏನಂತಂದರೆ ಆ ಹುಳಿ ಅಂಶ ಜಾಸ್ತಿ ಬಂದ್ಬಿಡುತ್ತೆ ಮೀನು ಸಾರಲ್ಲಿ. ಹೌದು, ಏನಂದ್ರೆ ಸ್ಮೆಲ್ ಹೋಗೋಕ್ಕಾಗಲಿ, ಆ ಹುಳಿನ ಜಾಸ್ತಿ ಮಾಡಿದಾಗ ಆ ಸ್ಮೆಲ್ಲು ಕಡಿಮೆ ಆಗ್ಬಿಡುತ್ತೆ ನಿಮಗೆ. ಅದು ಗೊತ್ತೇ ಆಗಲ್ಲ ಅಂತ ತಿಳ್ಕೊಳ್ಳಿ. ನೋಡ್ತಿರ್ಬೋದು ರಾಣಿ ಮೀನಿದೆ. ಸೊ ನಾವು ಬಂದಾಗ ರಾಣಿ ಮೀನು ಇರೋದು, ಮುಳ್ಳು ಜಾಸ್ತಿ ಇದೆ ಬೈ, ನೋಡಿತೀನಿ. ಹೌದು ಬ್ರೋ, ಚೆನ್ನಾಗಿದೆಯಪ್ಪ ಮೀನು. ಟೇಸ್ಟ್ ಸೆಟಲ್ಡ್ ಆಗಿದೆ, ಒಂದು ಸೆಟಲ್ಡು, ಒಂದು ಮೈಲ್ಡ್ ಫ್ಲೇವರಲ್ಲಿ. ಬಟ್ ಆ ಮೀನಿನ ಟೇಸ್ಟ್ ಮಾತ್ರ ಮೈಲ್ಡು, ಬಟ್ ಸಾರಿನ ಟೇಸ್ಟ್ ಏನಿದೆಯಲ್ಲ ಅಲ್ಟಿಮೇಟ್ ಆಗಿದೆ. ಆ ಲೈಟಾಗಿ ಖಾರ ಬರೋದಿರಲಿ, ಆ ಉಪ್ಪು ಪರ್ಫೆಕ್ಟ್ ಆಗಿದೆ ಮೇನ್ಲಿ ನನಗೆ. ಒಬ್ಬೊಬ್ರಿಗೆ ಅವ್ರವ್ರ ಪ್ಯಾಲೆಟ್ ತಕ್ಕಂಗೆ ಆ ಟೇಸ್ಟ್ ಇರುತ್ತೆ ಬೈ. ಟೇಸ್ಟ್ ಬಡ್ಸ್ ಒಬ್ಬರಿಗೆ ಚೇಂಜ್ ಆಗಿರುತ್ತೆ. ಇನ್ನೊಂದೇನ, ನೀವು ವೈಟ್ ರೈಸ್ ಜೊತೆ ತಿಂತಾ ಇದ್ದೀರಾ, ನಾನು ಬಾಯ್ಲ್ ರೈಸ್ ಜೊತೆ ತಿಂತಾ ಇದ್ದೆ. ಎಕ್ಸಾಕ್ಟ್ ಆಗಿ ಮಂಗಳೂರಲ್ಲಿ ನೀವು ಏನು ಮೀನ್ಸ್ ಅವ್ರನ್ನ ಟೇಸ್ಟ್ ಮಾಡಬೇಕು ಅಂದ್ಕೊಂಡಿದ್ರು ಅದೇ ಇರುತ್ತೆ. ಹೌದು, ನೀವು ಈ ಮಂಗಳೂರು, ಉಡುಪಿ, ಆಮೇಲೆ ಕೇರಳ ಕಡೆ ಎಲ್ಲ ಹೋದ್ರೆ ಈ ರೈಸು ಜಾಸ್ತಿ. ಅದೇ ರೀತಿ ಬೆನಿಫಿಟ್, ಹೆಲ್ತ್ ಬೆನಿಫಿಟ್ಸು ಜಾಸ್ತಿ ಆ ರೈಸಲ್ಲಿ. ಅದನ್ನು ತಿಂದಿರೋರಿಗೆ ಖಂಡಿತ ಗೊತ್ತಾಗುತ್ತೆ. ಸೋರೆಕಾಯಿ ಪಲ್ಯ ಬೇರೆ ಕೊಟ್ಟವ್ರೆ. ಚೆನ್ನಾಗಿದೆ ಬೈ. ಈ ಪುಡಿ ಬಂದು ನೀವು ಮೋಸ್ಟ್ಲಿ ಒಂದು ಅಥೆಂಟಿಕ್ ಮಂಗಳೂರು ಸ್ಟೈಲ್ ರೆಸ್ಟೋರೆಂಟು ಅಥವಾ ಉಡುಪಿ ಸ್ಟೈಲ್ ರೆಸ್ಟೋರೆಂಟ್ ಇರುತ್ತಲ್ಲ, ಈ ಮೀನು ಕರಿ ಇವೆಲ್ಲ ಮಾಡೋ ರೆಸ್ಟೋರೆಂಟ್ಗಳು, ಅಲ್ಲೋದ್ರೆ ಮಾತ್ರ ಸಿಗುತ್ತೆ. ಯಾಕಂದರೆ ಎಲ್ಲ ಕಡೆ ಇದನ್ನು ಮಾಡಲ್ಲ, ತುಂಬ ರೇರ್ ಮಾಡ್ತಾರೆ ಈ ಪುಡಿಗಳನ್ನ. ಇದು ಬಂದು ಡ್ರೈ ಫಿಶ್ನ ಪುಡಿ ಮಾಡಿ ನಂತರ ಅದ್ರ ಮಸಾಲೆ ಹಾಕಿ ಸಖತ್ತಾಗಿ ಮಾಡ್ತಾರೆ. ಅದನ್ನು ಈ ರೈಸ್ ಜೊತೆ ಮತ್ತು ಆ ಕರಿ ಜೊತೆ ಮಿಕ್ಸ್ ಮಾಡೋದ್ರೆ ಅದೊಂದು ಟೇಸ್ಟ್ ಕೊಡುತ್ತೆ. ಆ ಪುಡಿಯಲ್ಲಿ ಲೈಟಾಗಿ ಹುಳಿನೂ ಇರುತ್ತೆ, ನಂತರ ಖಾರನೂ ಇರುತ್ತೆ ನಿಮಗೆ. ಇನ್ನೊಂದೇನಂದ್ರೆ ಈ ಫ್ಲೇವರ್ ಒಣಗಿರೋ ಮೀನು ಫ್ಲೇವರ್ ಹೊಡಿಯುತ್ತೆ. ಹೌದು. ಆ್ಯಂಡ್ ಇವ್ರ ಹತ್ರ ನೀರು ದೋಸೆನೂ ಸಿಗುತ್ತೆ ಬ್ರೋ. ನೀರು ದೋಸೆ. ನೀರು ದೋಸೆ ವಿತ್ ಪುಡಿ ಅಂದರೆ ಇನ್ನೂ ಅಲ್ಟಿಮೇಟ್ ಇರುತ್ತೆ. ನೀರು ದೋಸೆ ಪುಡಿ ಮತ್ತು ನೀರು ದೋಸೆ ಇದೋ ಚಿಕನ್ ಗೀ ರೋಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ಮಾತ್ರ. ಬಂದರೆ ಖಂಡಿತ ನೀವು ನೀರು ದೋಸೆನ ಟ್ರೈ ಮಾಡಿ ಬ್ರೋ. ಈ 80 ರೂಪಾಯಿ ಮೇಲೆ ನೋಡ್ತಿದ್ದೀರಲ್ಲ, ಇದರಲ್ಲಿ ವೈಟ್ ರೈಸು ಎಷ್ಟು ಬೇಕಾದ್ರೂ ಅಷ್ಟು ಹಾಕ್ಕೊಳ್ಳಿ, ಅನ್ಲಿಮಿಟೆಡಾಗಿ ಬ್ಯಾಟಿಂಗ್ ಮಾಡಿ. ಇವರ ಮೇನ್ ಕಾನ್ಸೆಪ್ಟ್ ಏನು ಗೊತ್ತಾ, ಹೊಟ್ಟೆ ಹಸಿದು ಬಂದವರಿಗೆ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಅನ್ಲಿಮಿಟೆಡ್ ಊಟ ಕೊಡಬೇಕು. ಅದು ಮೀನು ಊಟ. ಅದು ಮೀನು ಊಟ, ನಾರ್ಮಲ್ ಬರೀ ಅನ್ನ ಸಾಂಬಾರಲ್ಲ, ಮೀನು ಊಟವನ್ನು ಅನ್ಲಿಮಿಟೆಡ್ ಕೊಡಬೇಕು. ನೀವು ಈ ರೈಸ್ ತಗೊಂಡ್ರು ಅನ್ಲಿಮಿಟೆಡ್, ಈ ರೈಸ್ ತಗೊಂಡ್ರು ಅನ್ಲಿಮಿಟೆಡ್. ಸೊ ಅನ್ಲಿಮಿಟೆಡ್ ಯು ಕ್ಯಾನ್ ಹ್ಯಾವ್ ಎ ಫಿಶ್ ಜಸ್ಟ್ ಫಾರ್ 80 ರೂಪಾಯಿ ಅಷ್ಟೇ. ಸೊ ಇದರಲ್ಲೂ ಲೈಟಾಗಿ ಇನ್ಕೊಬಿಡೋಣ.
ಸೊ ನೀರು ದೋಸೆನೂ ಆರ್ಡರ್ ಮಾಡಿದ್ವಿ, ನೀರು ದೋಸೆನೂ ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆ ಬಾಂಗ್ಡೆನ ಬ್ಯಾಟಿಂಗ್ ಮಾಡೋಣ ಬನ್ನಿ. ಈ ಮೀನಿನ ಟೇಸ್ಟ್ ಸಪ್ರೇಟಾಗಿ ಗೊತ್ತಾಗ್ಬಿಡುತ್ತೆ ನೋಡಿ ಅಲ್ವಾ. ಈ ಮೀನು ತಿಂದಾಗ ನಿಮಗೆ ಒಂದು ಮೈಲ್ಡ್ ಫ್ಲೇವರ್ ಬರುತ್ತೆ, ಮಸಾಲೆನೂ ತುಂಬ ಮೈಲ್ಡ್ ಆಗಿರುತ್ತೆ. ಬಟ್ ಅದೇ ಆ ಮೀನು ತಿಂದಾಗ ಮೀನಿನ ಫ್ಲೇವರ್ ನಿಮಗೆ ಹೌದು ಹಂಗೆ ಗೊತ್ತಾಗುತ್ತೆ. ಸೇಮ್ ತವಾ ಫ್ರೈನೇ, ಬಟ್ ಮೀನಿನ ಟೇಸ್ಟ್ ಡಿಫ್ರೆಂಟು. ಬಟ್ ಐ ವಿಲ್ ಮೋಸ್ಟ್ಲಿ ರೆಕಮೆಂಡ್ ಡಿಸ್ಕೋ. ಯುನಿಕ್ ಆಗಿರುತ್ತೆ, ರೇರ್ ಫಿಶು, ಖಂಡಿತ ಟ್ರೈ ಮಾಡಿ. ಆಮೇಲೆ ನಿಂಬೆನ ಜಾಸ್ತಿ ಇನ್ಕೊಂಡ್ರಿಂದ ನಮಗೆ ಹುಳಿ ಅಂಶ ಜಾಸ್ತಿ ಬರ್ತೈತೆ. ಮೀನು ಏನಾದ್ರು ಕೊಟ್ಟಿಲ್ಲ ಅಂದರೆ ಆ ಮೀಟ್ ಯಾವುದು ಅಂತಲೂ ಫೈನ್ ಮಾಡೋಕ್ಕಾಗಲ್ಲ, ಹಂಗಿರುತ್ತೆ. ಸೊ ಒಳ್ಳೆ ಸೈಜು ವಿತ್ತು ಒಳ್ಳೆ ಫ್ಲೆಶ್. ಆ ಸ್ಮೋಕಿ ಫೀಲಾಗಿ ಲೈಟಾಗಿ ಮೇಲೆ ಬರ್ತೈತೆ, ಅಲ್ಟಿಮೇಟ್ ಆಗಿದೆಯಪ್ಪ. ಮೇನ್ಲಿ ತವಾ ಫ್ರೈ ಅಂದ್ರೆ ಅದಲ್ಲ, ಆ ಮೇಲೆ ಲೇಯರ್ ಮಾತ್ರ ಫುಲ್ ಹಂಗೆ ಅದು ಏನು ಹೇಳೋದು ಫುಲ್ ಕುಕ್ ಆಗಿರುತ್ತಲ್ಲ, ಗರಿ ಗರಿಯಾಗಿರುತ್ತೆ ಆ ಲೇಯರ್ ಮಾತ್ರ. ಇದರಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಇದ್ರಲ್ಲಿ ಕೂಡ ಕೋಕೋನಟ್ ಆಯಿಲ್ ಇವ್ರು ಬಳಸೋ ಆಲ್ಮೋಸ್ಟ್ ಎಲ್ಲ ಈ ಒಂದು ರೋಸ್ಟ್ ಏನು ಮಾಡ್ತಾರಲ್ವಾ, ರೋಸ್ಟ್ ಇರಲಿ ಸುಕ್ಕ ಇರಲಿ, ಆಲ್ಮೋಸ್ಟ್ ಎಲ್ಲದರಲ್ಲಿ ನಿಮಗೆ ಆ ಕೋಕೋನಟ್ ಆಯಿಲ್ನ ಘಮ ಬರ್ತದೆ. ನನಗೆ ಕೊಕಮ್ ಅಂತೂ ಭಾರಿ ಇಷ್ಟ ಆಯಿತು. ಅದು ಈ ಕರೆಂಟ್ ಇರೋ ವೆದರ್ಗೆ ತಣ್ಣಗೆ ಸಕ್ಕದಾಗಿ ಇಳಿತೈತೆ ಒಳಗಡೆ. ನೀರು ತಣ್ಣಗೆ ಇದು ಬಟರ್ ಮಿಲ್ಕ್, ಅದಕ್ಕಿಂತ ಅದು ಕರೆಕ್ಟೇ ನಿಜ ಬೈ. 80 ರೂಪಾಯಿಗೆ ಇದಕ್ಕಿಂತ ಏನು ಬೇಕು ಬೈ ಜಾಸ್ತಿ. ಹೌದು, ಇದು ಖಾಲಿ ಆಯಿತಾ, ಇನ್ನೊಮ್ಮೆ ಮತ್ತೆ ರೈಸ್ ಹಾಕೊಳ್ಳೋಣ, ಆರಾಮಾಗಿ ಬ್ಯಾಟಿಂಗ್ ಮಾಡೋದು. ಮತ್ತೊಮ್ಮೆ ಕೈ ಇಕ್ಕೋತಾನೆ, ಕೈ ಇಕ್ಕೊಳ್ಳಿ ಬ್ರೋ, ಖಾಲಿನೇ ಮಾಡಿಬಿಟ್ಟ ಬೈ. ಹೆಂಗಿತ್ತಪ್ಪ ಟೇಸ್ಟು? ಸೂಪರಾ? ನಮ್ಮ ಕ್ಯಾಮರಾಮ್ಯಾನ್ ಬೇರೆ ನೋಡ್ತಾವ್ರೆ, ಅದಕ್ಕೆ ಬಿಟ್ಬಿಟ್ಟೆ. ಇರೋದೇ 2 ಪೀಸ್, ಆಮೇಲೆ ಅದಿನ್ನೊಂದಾದರೆ ಅಷ್ಟೇ. ಆಮೇಲೆ ಚಿಕನ್ ಸುಕ್ಕ ಇದೆ. ಈ ಗ್ರೇವಿನ ಇದೆಯಲ್ಲ, ಲೈಟಾಗಿ ನೀರು ದೋಸೆ ಜೊತೆ ನೆಂಚ್ಕೊಂಡು ಹೋಗ್ಬೋದು. ಬಟ್ ನಾವು ಬರೀ ಪೀಸ್ ಮಾತ್ರ ಟ್ರೈ ಮಾಡಿ ನೋಡೋಣ ಬನ್ನಿ. ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ತಾ ಎಣ್ಣೆ ಹಂಗೆ ಹೊರಗೆ ಬರ್ತೈತೆ. ಮಸ್ಟ್ ರೆಕಮೆಂಡ್ ಬಂದು ಔಟ್ರಲ್ಲಿ ತಿಳಿಸ್ತೀನಿ. ಸೊ ನಂದು ಸೆಟ್ ಆಫ್ ಡಿಶಸ್ ಇರುತ್ತೆ ಬೈ. ನಿಮಗೆ ಯಾವುದು ಮಸ್ಟ್ ಅಂತ ನೀವು ನಿಮ್ಮ ಕಡೆಯಿಂದ ಹೇಳಿ, ನಾನು ನನ್ನ ಕಡೆಯಿಂದ ಹೇಳ್ತೀನಿ. ನನಗೊಂದು ಈಗಲೇ ಒಂದು 2-3 ಡಿಶಸ್ ಇದೆ, ಇಲ್ಲಿ ವೆಯ್ಟ್ ಮಾಡಿ. ನೀರು ದೋಸೆ ಅಂದ್ವಿ, ಅಲ್ಲಿ ಓನರ್ ಕೆಲ್ಸ್ಕೊಬಿಟ್ರಿ ಏನೋ ನಮಗೆ ನೀರು ದೋಸೆ ಕೊಟ್ಬಿಟ್ಟು. ಸೊ ನೀರು ದೋಸೆ ಬಂದು ಇವರು ತುಂಬ ಅಥೆಂಟಿಕ್ ಆಗಿ ಮಾಡ್ತಾರೆ ಬೈ, ಓಕೆನಾ. ಈ ಮಂಗಳೂರು ಕಡೆ ಎಲ್ಲ ನೀವು ಹೋದರೆ ಎಷ್ಟು ಅಥೆಂಟಿಕ್ ಆಗಿ ಮಾಡ್ತಾರೋ ಅಷ್ಟೇ ಅಥೆಂಟಿಕ್ ಆಗಿ ಇವ್ರು ಇಲ್ಲಿ ಮಾಡ್ತಾರೆ. ಸೊ ಇಲ್ಲಿ ಸಿಗೋ ಊಟ ಎಲ್ಲ ನಿಮಗೆ ಆಲ್ಮೋಸ್ಟ್ ನಿಮಗೆ ಹೋಮ್ಲಿ ಫೀಲೇ ಕೊಡೋದು. ನನಗಂತೂ ಇದರಲ್ಲೇ ಗೊತ್ತಾಗೋಯಿತು ಹೇಗಿರುತ್ತೆ ಟೇಸ್ಟ್ ಅಂತ. ಸೊ ಸ್ವಲ್ಪ ಸ್ಪೆಷಲಾಗಿ ನಾವು ಮೀನು ಕರಿನೂ ತೊಗೊಂಡಿದ್ವಿ. ಬಟ್ ಅಥೆಂಟಿಕ್ ಬಂದು ಇದ್ರ ಜೊತೆಗೆ ನೀವು ಒಂದು ಸುಕ್ಕ ಹತ್ರ ಹೋಗ್ಬೋದು, ಅಥವಾ ನೀವು ಪ್ರಾನ್ಸ್ ಗೀರೋಸ್ ಇತ್ತಲ್ಲ ಅದ್ರ ಜೊತೆಗೆ ಹೋಗ್ಬೋದು. ಬಟ್ ನಾವು ಅದನ್ನು ಖಾಲಿ ಮಾಡಿಬಿಟ್ವಿ. ನಾವು ಮತ್ತು ನಮ್ಮ ಟೀಮ್ ಮೆಂಬರ್ ಒಬ್ಬ ಇದ್ದಾನೆ, ಅವನೇ ಮೇನ್ ಖಾಲಿ ಮಾಡಿದ್ದು. ಬಿಟ್ಟರೆ ಇಲ್ಲಿಂದ ನಾನು ನಮ್ಮ CMನ ನೋಡ್ಬೋದು. ಸಖತ್ತು ಟ್ರಾನ್ಸ್ಪರೆಂಟ್ ಇದು. ಟ್ರಾನ್ಸ್ಪರೆಂಟ್ ಬಗ್ಗೆ ಹೇಳ್ತಿದ್ದೀರಾ, ಆ ಮೀನಲ್ಲಿ ಡಿಪ್ ಮಾಡಿ ತಿಂತಾ ಇರೋವಾಗ ಆ ಕರಿಯಲ್ಲಿ ಟೇಸ್ಟ್ ಬೇರೆ ಲೆವೆಲಪ್ಪ. ಈ ನೀರು ದೋಸೆ 4 ಹೋದ್ರೇ ಒಂದು ಪ್ಲೇಟ್ ತಿನ್ನಂಗೆ ನನಗೆ. ಹೌದು, ಚಿಕನ್ ಸುಕ್ಕ ಜೊತೆ ಹಂಗೆ ಡಿಪ್ ಮಾಡಿಕೊಂಡು ಬೈ, ಇದೆಲ್ಲ ಡಿಫ್ರೆಂಟ್ ಟೇಸ್ಟ್ ಆಗಿದೆಯಲ್ಲ. ನಾವು ಅವಾಗಲೇ ರೈಸ್ ಜೊತೆ ತಿಂದಾಗ ಬ್ರೋ ಇದೇನು ಬೇರೆ ಥರ ಟೇಸ್ಟ್ ಅಂತ ಹೇಳೋದು. ಆ್ಯಕ್ಚುಲ್ ಟೇಸ್ಟ್ ಬಂದು ನಿಮ್ಗೆ ಇಲ್ಲಿ ಸಿಗ್ತಿದೆ. ಒಂದು ಗೀ ರೋಸ್ಟಲ್ಲಿ ಹೋಗಿ ಇಲ್ವಾ, ಸುಕ್ಕ ಜೊತೆ ಹೋಗಿ, ಅದು ನಿಮಗೆ ಪರ್ಫೆಕ್ಟಾಗಿ ಒಂದು ಬ್ಲೆಂಡ್ ಇರುತ್ತೆ ಆ ಟೇಸ್ಟ್. ಅದ್ರ ಜೊತೆಗೆ ನೋಡಿ ಮಾತಾಡ್ತಾ ನೀರು ದೋಸೆನೇ ಖಾಲಿ ಮಾಡಬೇಕು. ನೀರು ದೋಸೆನೂ ಖಾಲಿ ಆಯಿತು, ನಮ್ಮ ಸುಕ್ಕನೂ ಖಾಲಿ ಆಗೋಗ್ಬಿಡುತ್ತೆ. ಆ ಕಡೆ ಪ್ರಾನ್ಸ್ ಆಲ್ರೆಡಿ ಖಾಲಿ ಆಯಿತು. ಇದನ್ನು ಕೊಡಲ್ಲ ನಿನಗೆ, ಕ್ಯಾಪ್ಟನ್ ಆಫ್ ದಿ ಶಿಪ್ ಥರ ಮೇನ್ ಕಂಟೆಂಟು ಕ್ರ್ಯಾಬ್. ಸೊ ಕ್ರ್ಯಾಬ್ ಇದೆ, ತಗೊಳ್ಳಿ ಬೈ. ಇದು ಒಂದೇ ಕ್ರ್ಯಾಬ್ನ, ಇನ್ನೊಂದು ಒಂದು ಕ್ರ್ಯಾಬ್ ಸೈಜ್ ನೋಡಿ, ಸಖತ್ ಬಡ ಸೈಜು. ಒಂದೊಂದು ಕಡೆ ಚಿಕ್ಕ ಕ್ರ್ಯಾಬ್ ಸೇಲ್ ಮಾಡ್ತಾರೆ. ಇದರ ಮೇನ್ ಪಾರ್ಟೇ ಬಂದು ಇಲ್ಲಿರ್ತದೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಿರ್ಬೋದು ಆ ಫ್ಲೆಶ್ಶು. ಇದರೊಳಗೆ ಒಂಚೂರು ಆ ನೀರು ಇರ್ತದೆ, ಆ ನೀರಿನ ಟೇಸ್ಟು ಅದನ್ನು ಕ್ರ್ಯಾಬ್ ಸೂಪಾಗೂ ನೀವು ಕುಡಿಬೋದು, ಹಂಗೂ ಸಿಗುತ್ತೆ. ಆ್ಯಂಡ್ ಮೇನ್ಲಿ ಬಂದು ಫ್ಲೆಶ್ಶು ತುಂಬ ಕಡಿಮೆ ಇರ್ತದೆ, ಬಟ್ಟು ತುಂಬ ಅಂದರೆ ಹೇಳೋದು ಎಕ್ಸ್ಪೆನ್ಸಿವು, ಜೊತೆಗೆ ಟೇಸ್ಟು ಹಂಗೆ ಇರ್ತದೆ. ವೆಯ್ಟ್ ಮಾಡಿದ್ರು, ಇದರಲ್ಲಿ ಬರ್ತಾ ಇಲ್ಲ ಕಚ್ಚಿ ಬೈ, ಅವ್ರಿಗೆ ಬರ್ತಿಲ್ಲ ಅಂತ ಬೈ ಆರಾಮಾಗಿ ಚುಚ್ಬಿಡುತ್ತೆ. ಆಗ್ತಿಲ್ಲ, ಸರಿ ಬನ್ನಿ ಕಚ್ಚೋಣ. ಇವೆಲ್ಲ ತಿನ್ಬೇಕಂತಂದರೆ ಆಫ್ ಕ್ಯಾಮ್ರಾನೇ. ಆನ್ ಕ್ಯಾಮ್ರಲ್ಲಿ ಒಂದು ರೀತಿ ವಿಯರ್ಡ್ ಹೋಗ್ಬಿಡುತ್ತೆ. ಹೌದು, ಫೈನಲಿ ನಾನು ಕಚ್ಚಿದ್ದೀನಿ ನೋಡಿ ಫ್ರೆಂಡ್ಸ್, ತಂದಿದ್ದೀನಿ ವೆಯ್ಟ್ನ. ನೋಡಿ ಶೆಲ್ ತೆಗ್ಬಿಟ್ಟು ಒಳಗಡೆ ಫ್ರೆಶ್ ಇರ್ತದೆ, ಅದನ್ನು ತಿಂದರೆ ಮಜಾ. ಹೆಂಗಿದೆ ಬೈ?
ಫಸ್ಟ್ ಟೈಮ್ ತಿಂತಿರೋದು ತಿಂದಿದ್ದೀರ ತಾನೆ ಅಷ್ಟೇ ಅಲ್ಲೊಬ್ಬ ಕೂತವನೆ ಫಸ್ಟ್ ಟೈಮ್ ತಿಂದಿರೋನಂತವನೆ ಅವನು ನನ್ನ ಜೊತೆನೇ ತಿಂದವನೆ ಆದ್ರೂ ಫಸ್ಟ್ ಟೈಮ್ ಅನ್ನೋದವನು ಕ್ಯಾಮ್ರಾದಲ್ಲಿ ಈ ತರ ಟ್ರೈ ಮಾಡ್ತಾ ಇರೋದು ನೀವೇನು ಅನ್ಕೋದ್ರೆ ನಮ್ಮ ಹುಡುಗ ಮಾತ್ರ ವಿಚಿತ್ರ ವಿನ್ಯಾಸಗಳೆಲ್ಲ ಮಾಡ್ತಾ ಇದ್ದಾರೆ ಕುತ್ಕೊಂಡು. ಆ ಕಡೆ ಸ್ವಲ್ಪ ಲೈಟಾಗಿ ತೋರಿಸಿ ಕ್ಯಾಮ್ರಾಮ್ಯಾನ್ ನೀವು ನಮಗೆ ನೋಡ್ತಿರೋದು ತುಂಬ ಕಡಿಮೆನೆ ಆನ್ ಕ್ಯಾಮ್ರಾ, ಅಲ್ಲಿ ಸ್ವಲ್ಪ ನೋಡ್ಬೇಕಿತ್ತು ನೀವು. ಸಕ್ಕದಾಗಿದೆ ಮಾತ್ರ ಅಂತಮ್ಮ. ಸೊ ಫೈನಲ್ ಆಗಿ ಬಂದು ಔಟ್ರಾಗಿ ಬಂದಿದ್ದೀವಿ. ಸೊ ನನ್ನ ಮಸ್ಟ್ ಟ್ರೈ ಡಿಶಸ್ ಅಂತ ಕೇಳಿದ್ರೆ ನೀವು ಕ್ರ್ಯಾಬ್ ಅಂತೀನಿ, ಆಮೇಲೆ ಗೀ ರೋಸ್ಟು, ಆಮೇಲೆ ಡಿಸ್ಕೋ ಮೀನು ಬೈ ಅಲ್ಟಿಮೇಟ್ ಆಗಿತ್ತು. ನಿಮಗೆ? ನನಗೆ ಇದು ಫಿಶ್ ಮೀಲ್ದು ಆ ರೈಸು ಮತ್ತೆ ಇದು ಕರಿ ಅಂತ ಹೇಳ್ತೀವಿ ನಾವು, ಅದು ಸಕ್ಕದಾಗಿತ್ತು. ಅದರಲ್ಲೂ ಇವತ್ತು ರಾಣಿ ಮೀನು ಅಂತ ಹೇಳಿದ್ರಲ್ಲ, ಇದಕ್ಕೆ ಮುಂಚೆ ಈ ಥರ ರಾಣಿ ಮೀನು ಆ ಥರ ಎಲ್ಲ ತಿಂದಿಲ್ಲ, ಜಸ್ಟ್ ಮೀನು ಸಾಂಬಾರು ಅಂತ ಟ್ರೈ ಮಾಡಿದ್ದೀನಿ. ಬಟ್ ಏನಂದ್ರೆ ಇದು ರಾಣಿ ಮೀನು ಅಂತ ಹೇಳಿದ್ರು. ನಾರ್ಮಲಿ ಇದು ಮೀನು ಕರಿ ಬಂದ್ಬಿಟ್ಟು ಒಳ್ಳೆ ಟೇಸ್ಟ್ ಇತ್ತು. ನಿಮ್ಗೆ ಅದೇ ನೀವು ಏನು ಹೇಳಿದ್ರು, ಅದೇ ಹುಳಿ ಅಂಶ ಆಗಲಿ ಅದೇನಾದ್ರು, ಮತ್ತೆ ಆ ಕೊಕೊನಟ್ ಆಯಿಲ್ ಯೂಸ್ ಮಾಡಿರೋದಾಗಲಿ, ಇವ್ರದ್ದೇ ಅಥೆಂಟಿಕ್ ಸ್ಪೈಸಸ್ ಆಗಲಿ, ಅದರಿಂದ ನಿಮಗೆ ಇದೇ ಒಂದು ಯೂನಿಕ್ ಟೇಸ್ಟ್ ಅನ್ನುತ್ತೆ. ನೀವು ಒಂದ್ಕಿತ ಬಂದು ಟ್ರೈ ಮಾಡಿದ್ರೆ ಮಾತ್ರ ನೀವು ಇಷ್ಟಪಡ್ತೀರಾ ಕಂಪಲ್ಸರಿ. ನಿಮಗೆ ಎಂಟೈರ್ ಮೀಲ್ ಇಷ್ಟ ಆಯ್ತಾ? ಎಂಟೈರ್ ಮೀಲ್ ವರ್ತ್ ಅನಿಸ್ತಾ ನಿಮಗೆ 80 ರೂಪಾಯಿಗೆ? ಹೌದು, ವರ್ತ್ ಅನಿಸ್ತು ಅಲ್ವಾ? ಸೊ ಎಷ್ಟು ಬೇಕಾದ್ರೂ ಅಷ್ಟು ಅನ್ಲಿಮಿಟೆಡ್ ಆಗಿ ನೀವು ಫೀಸ್ಟ್ ಮಾಡ್ಕೋಬಹುದು. ಜಸ್ಟ್ 80 ರುಪೀಸ್ಗೆ ಒಂದು ಹೊಟ್ಟೆ ತುಂಬ ಒಂದು ಬಾಳೆಹಳ್ಳಿ ಮೀನು ಊಟ. ಸೊ ಖಂಡಿತವಾಗ್ಲೂ ಅದನ್ನು ಟ್ರೈ ಮಾಡಿ, ನೀವು ಇಷ್ಟಪಡ್ತೀರಾ. ಮೇನ್ಲಿ ಒಂದು ಅಫೋರ್ಡಬಲ್ ಆಗಿರುತ್ತೆ ನಿಮಗೆ. ಹೋದಾಗ ಇವಾಗ ಕುಷ್ಕ, ಇವಾಗ ನಾರ್ಮಲ್ ಅದು ಇದು ಮಾಡ್ತೀವಿ, ಅದು ಒಂದು 60 ರುಪೀಸ್ ನಿಮ್ಗೆ ಅದೇ ಇದು ಬರುತ್ತೆ. ಇನ್ನೊಂದು 20 ರುಪೀಸ್ ಹಾಕಿದ್ರೆ ನಿಮ್ಗೆ ಆರಾಮಾಗಿ ಮೀನು ಊಟ ಸಿಗ್ಬಿಡುತ್ತಲ್ಲ. ಆ ಮೀಲ್ನ ಟ್ರೈ ಮಾಡ್ಬಿಟ್ಟು ಅವ್ರು ತಿಂದಿರೋ ಇರೋರು ಕೂಡ ತಿಂತಾರೆ ಅಂತ ಹೇಳಿ. ಈ ಜಾಗದ ಬಗ್ಗೆ ಇಷ್ಟು ಕುಯ್ತಿದೆಯಲ್ಲ, ಏನಿದು ಫುಲ್ ಹಂಗ ಹಿಂಗ ಅಂತ ಏನೋ ನೀವು ತಿಳ್ಕೊಬೇಡಿ. ನಮಗೇನು ಅನಿಸ್ತೋ, ನಮಗೆ ಯಾವ ಫುಡ್ ಇಷ್ಟ ಇದೆಯೋ ಅದನ್ನ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾವು ದಟ್ಸ್ ಇಟ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿರೋದು ಖಂಡಿತವಾಗ್ಲೂ ಲೈಕ್ ಮಾಡಿ. ಸೊ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಸೊ until then, bye from Sharu.